ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾವು NMMS ಎಕ್ಸಾಮ್ನಲ್ಲಿ ಸ್ಯಾಟ್ ಪೇಪರ್ನಲ್ಲಿ ಬರುವಂತಹ ಗಣಿತ ಭಾಗದ ಪ್ರಶ್ನೆಗಳನ್ನು ಬಿಡಿಸೋದು ಹೇಗೆ ಅಂತ ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಹಾಕುವಂಥ ವಿಡಿಯೋಗಳನ್ನು ವೀಕ್ಷಿಸಿ ಹಾಗೂ ಅವುಗಳನ್ನು ಶೇರ್ ಮಾಡಿ. ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಏನಪ್ಪ ಅಂತಂದರೆ x=3a² - 5b² y = 6a² + 3b² ಮತ್ತು z = 2b² - 4a² ಆದರೆ x + y - z ಇದಕ್ಕೆ ಸಮನಾಗಿರುವಂತಹ ಬೆಲೆ ಯಾವುದು ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಹಾಗಿದ್ರೆ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾವು ಕಂಡುಹಿಡಿಬೇಕಾಗಿರುವಂಥ ಅಂಶ x + y - z. ಸೊ ಈಗ we substitute the value of x here. So the value of x is 3a² - 5b². Then the value of y is 6a² + 3b² minus, then the value of z is 2b² - 4a². ಆದರೆ ಇದು ದ್ವಿಪದೋಕ್ತಿ ಆಗಿರೋದ್ರಿಂದ ಇದನ್ನು ನಾವು ಬ್ರಾಕೆಟಲ್ಲಿ ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ಪ್ಲಸ್ ಚಿಹ್ನೆ ಇದ್ದಿದ್ರೆ ಏನೂ ಆಗ್ತಿರಲಿಲ್ಲ, ಆದರೆ ಮೈನಸ್ ಚಿಹ್ನೆಯನ್ನು ಕೊಟ್ಟಿರೋದ್ರಿಂದ ನಮಗೆ ಮೈನಸ್ ಚಿಹ್ನೆ ಎರಡೂ ಪದಗಳಿಗೆ ಸಂಬಂಧಪಟ್ಟಿರೋದ್ರಿಂದ ನಿಜೋಕ್ತಿಯನ್ನು ಬ್ರಾಕೆಟ್ನಲ್ಲಿ ಬರ್ಕೊಳ್ಬೇಕು. ಈಗ ಇದನ್ನು ಸಂಕ್ಷಿಪ್ತಗೊಳಿಸೋಣ. 3a² - 5b² + 6a² + 3b². ಮೈನಸನ್ನು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ 2b², ದೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ 4a². ಈಗ ಇಲ್ಲಿ ಸಜಾತಿ ಪದಗಳು ಯಾವ್ಯಾವಿದೆ ಅಂತ ನೋಡೋಣ. 3a², 6a², 4a² ಎಲ್ಲವೂ ಸಹ ಧನಾತ್ಮಕ ಚಿಹ್ನೆಯನ್ನು ಹೊಂದಿರೋದ್ರಿಂದ ಇವು ಮೂರನ್ನು ನಾವು ಕೂಡೋಣ. 6 4 10 ಪ್ಲಸ್ 3 13a². ಅದೇ ರೀತಿ b² ಇರುವಂಥ ಪದಗಳು ಯಾವ್ಯಾವಿದೆ ನೋಡೋಣ. ಇಲ್ಲೊಂದಿದೆ -5b², ಇಲ್ಲೊಂದಿದೆ +3b² ಆ್ಯಂಡ್ -2b². ಈಗ ಇಲ್ಲಿ ಪ್ಲಸ್ ಇರುವಂಥದ್ದನ್ನು ಫಸ್ಟ್ ಬರ್ಕೊಳ್ಳೋಣ. +3b², ದೆನ್ -5b² - 2b². ಸೊ 13a². ಇಲ್ಲಿ ನೋಡಿ ಮಕ್ಕಳೇ, ಇವೆರಡು ಸಜಾತಿ, ಯಾಕೆಂದರೆ ಚಿಹ್ನೆ ಎರಡು ಒಂದೇ ಇರೋದ್ರಿಂದ ಇವುಗಳನ್ನು ಕೂಡೋಣ. ನಾವು ಎರಡು ಮೈನಸ್ ಇದೆ ಹಾಗಾಗಿ ಕೂಡೋಣ. -5b² - 2b², it becomes -7b². Here 3b² is there. Then 13a², here 1 + 1 minus. ಸೊ ಈ ರೀತಿ ಇದ್ದಾಗ ನಾವು ಕಳಿಬೇಕಾಗತ್ತೆ. 7b² 3b² ನಾವು ಕಳೆದ್ರೆ 4b². ಬಟ್ ದ ಸಿಂಬಲ್ ಆಫ್ 4b² is minus because the bigger number having minus sign. So we write minus here. So this is the answer of this question. ನೋಡಿ ಮಕ್ಕಳೇ, ಇನ್ನೊಂದು ಕ್ವಶನನ್ನು 4m² + n² = 40 ಮತ್ತು mn = 6 ಆದರೆ 2m + n ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಇದನ್ನ ಮಾಡೋದು ಹೇಗೆ ನೋಡೋಣ. ಇಲ್ಲಿ ಏನನ್ನು ಕಂಡುಹಿಡಿಲಿಕ್ಕೆ ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ಳೋಣ. 2m + n. ನೋಡಿ ಮಕ್ಕಳೇ, ನಮಗೆ ಇಲ್ಲಿ ಅವರು ಕೊಟ್ಟಿರುವಂತಹ ಬೆಲೆಯಲ್ಲಿ m² ಇದೆ, ಹಾಗಾಗಿ ನಾವು ಇದನ್ನು ಸ್ಕ್ವಯರ್ ಮಾಡ್ಕೊಳ್ಳೋಣ. ಸೊ ಇದು ಈಗ a + b² ಫಾರ್ಮುಲಾ ರೂಪದಲ್ಲಿದೆ. ಸೊ ದ a + b² ಏನು ಹೇಳುತ್ತೆ ಅಂದರೆ a² + b² + 2ab. ಹಾಗಾಗಿ ಇಲ್ಲಿ a ಪ್ಲೇಸಲ್ಲಿ 2m ಇದೆ, b ಪ್ಲೇಸಲ್ಲಿ n ಇದೆ. ಸೊ ವಿ ಸಬ್ಸ್ಟಿಟ್ಯೂಟ್ ಹಿಯರ್. ಸೊ ಇನ್ ದಿ ಪ್ಲೇಸ್ ಆಫ್ a we write 2m² plus then in the place of b we substitute the value of n here, n² plus 2 into same we write 2m into n. Here 2m² is there, multiplied 2m by 2 times we get 4m² plus here also n² plus multiply this one. So 2 2s are 4, m into n, mn. But in our question they given the value of 4m² plus n².
So see here students, that is 40 plus 4 into, here the value of mn is 6. So we write 6 here. Then 40 plus 4 into 6 is 24. So after adding these two numbers, we get 64 is the answer. 7ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ 8ರ ಗುಣಲಬ್ಧವನ್ನು ಸೂಚಿಸುವ 3 ಕ್ರಮಾನುಗತ ಸಂಖ್ಯೆಗಳು ಯಾವುವು ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಶೋಸ್ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 8. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಮಕ್ಕಳೇ ಕ್ರಮಾನುಗತ ಅಂದರೆ ಒಂದಾದ ನಂತರ ಒಂದು ಬರುವಂಥದ್ದು ಅಂತ. ನೆಕ್ಸ್ಟ್ 8ರ ಗುಣಲಬ್ಧವನ್ನು ಸೂಚಿಸುವ ಅಂತಂದರೆ ಇಲ್ಲಿ ನಾವು 8ರ ಮಗ್ಗಿಯನ್ನು ಬರ್ಕೊಳ್ಳೋಣ. 8 1 8, ಮೊದಲ 3 ಅಂತ ಕೊಟ್ಟಿದ್ದಾರೆ, 3 ಬರ್ಕೊಂಡ್ರೆ ಸಾಕು ನಾವು. 8 2 16, 8 3 24. ಈಗ ಇಲ್ಲಿ 8 ಇದೆ, ಇಲ್ಲಿ 8 2 16 ಇದೆ, ಇಲ್ಲಿ 8 3 ನೋಡಿ ಮಕ್ಕಳೇ, ಕ್ರಮಾನುಗತ ಸಂಖ್ಯೆಗಳಂದರೆ ಒಂದಾದ ನಂತರ ಒಂದು ಬರುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 1 ಬರ್ಕೊಂಡಿದ್ರೆ ಇದರ ನೆಕ್ಸ್ಟ್ ಕ್ರಮಾನುಗತ ಸಂಖ್ಯೆ ಯಾವುದು ಅಂದರೆ 2, ಅದರ ನೆಕ್ಸ್ಟ್ ಕ್ರಮಾನುಗತ ಸಂಖ್ಯೆ ಯಾವುದು ಅಂದರೆ ಮಕ್ಕಳೇ 3. ಇದು ಹೇಗೆ ಬಂತು ಅಂತ ನಾವು ನೋಡಿದಾಗ 1, ಈ 2 ಹೇಗೆ ಬಂದಿದೆ ಅಂದರೆ ಈ 1ಕ್ಕೆ 1ಅನ್ನು ಕೂಡೋದ್ರಿಂದ 2 ಬಂತು. ಅದೇ ರೀತಿ ಈ 3 ಹೇಗೆ ಬಂದಿದೆ ಅಂದರೆ 1ಕ್ಕೆ 2ಅನ್ನು ಕೂಡೋದ್ರಿಂದ ಬಂತು ಅಂತ ಹೇಳ್ತೇವೆ. ಅದೇ ರೀತಿ ಇಲ್ಲಿ 8ರ ಗುಣಲಬ್ಧವನ್ನು ಸೂಚಿಸುವಂತಹ ಸಂಖ್ಯೆಗಳು, ಮೊದಲ 3 ಸಂಖ್ಯೆಗಳು ಯಾವುವು ಅಂದರೆ 8, ಎರಡನೇದು 16 ಇದೆ, ಮೂರನೇದು 24 ಇದೆ ಮಕ್ಕಳೇ. 8ಅನ್ನು ಹಾಗೆ ಬರ್ಕೊಳ್ಳೋಣ. ಈ 16 ಹೇಗೆ ಬಂದಿದೆ ಅಂದರೆ 8 + 8. ಅದೇ ರೀತಿ 24 ಹೇಗೆ ಬಂದಿದೆ ಅಂದರೆ 8 + 16. ಈಗ ಈ 8ರ ಬದಲಾಗಿ ಒಂದು ಚರಾಕ್ಷರವನ್ನು ತೆಗೆದುಕೊಳ್ಳೋಣ, ಎಕ್ಸ್. ಹಾಗಿದ್ರೆ ಇದನ್ನು ಹೇಗೆ ಬರ್ಕೊಳ್ಬೋದು? ಇದನ್ನು x + 8. ಅದೇ ರೀತಿ ಮುಂದಿನ ಸಂಖ್ಯೆಯನ್ನು ನಾವು ಎಲ್ಲಿ 8 ಇದೆಯೋ ಸ್ಟಾರ್ಟಿಂಗ್ 8ಅಲ್ಲಿ ನಾವು ಎಕ್ಸನ್ನು ಬರ್ಕೊಳ್ಳೋಣ, ಆ ಸಂಖ್ಯೆಯನ್ನು ಹಾಗೆ ಬರ್ಕೊಳ್ಳೋಣ. ಹಾಗಾಗಿ ಇಲ್ಲಿ 8ರ ಗುಣಲಬ್ಧವನ್ನು ಸೂಚಿಸುವ 3 ಕ್ರಮಾನುಗತ ಸಂಖ್ಯೆಗಳು ಯಾವುವು ಅಂದರೆ ಒಂದು ಎಕ್ಸ್, ಇನ್ನೊಂದು x + 8, ಇನ್ನೊಂದು x + 16 ಆಗಿರುತ್ತೆ ಮಕ್ಕಳೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. a² - b² ಹೋಲ್ ಸ್ಕ್ವಯರ್ಗೆ ಸಮನಾದುದು a² - b² ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಳಭಾಗದಲ್ಲಿರುವಂತಹ ಒಂದು ಬೀಜೋಕ್ತಿ, ಇದು ನಿತ್ಯ ಸಮೀಕರಣದ ರೂಪದಲ್ಲಿದೆ. ಇದರ ಅಪವರ್ತನಗಳನ್ನು ಮೊದಲಿಗೆ ನಾವು ಬರ್ಕೊಳ್ಳೋಣ. ಸೊ a² - b² ಇದರದ ಅಪವರ್ತನಗಳು a + b ಇಂಟು a - b. ಈಗ a + b ಇಂಟು a - b ಒಳಭಾಗದ ಬರ್ಕೊಂಡಿದ್ದೀವಿ, ಹೋಲ್ ಸ್ಕ್ವಯರ್ ಬರ್ಕೊಳ್ಬೇಕು. ಆಗ ಇವೆರಡಕ್ಕೂ ಸೇರಿಸಿ ನಾವು ಹೋಲ್ ಸ್ಕ್ವಯರನ್ನು ಬರ್ಕೊಳ್ಬೇಕು ಮಕ್ಕಳೇ. ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಆ 4 ಆಪ್ಷನಲ್ಲಿ ಈ ರೀತಿ ಇದ್ದರೆ ಇದನ್ನು ಟಿಕ್ ಹಾಕಿ, ಇಲ್ಲ ಅಂತಂದರೆ ಇನ್ನೊಂದು ಸ್ಟೆಪ್ ನಾವು ಬರ್ಕೊಳ್ಬೋದು. ಇದನ್ನು ಈ ಸ್ಕ್ವಯರನ್ನು ನಾವು ಎರಡಕ್ಕೂ ನಾವು ಬರಿಬೇಕಾಗತ್ತೆ ಘಾತಾಂಕದ ನಿಯಮದ ಪ್ರಕಾರ. ಹಾಗಾಗಿ a + b ಹೋಲ್ ಸ್ಕ್ವಯರ್ ಇಂಟು a - b ಹೋಲ್ ಸ್ಕ್ವಯರ್. ಈ ರೀತಿ ನಿಮಗೆ ಅವರು ಆಪ್ಷನನ್ನು ಕೊಟ್ಟಿದ್ರೆ ಇದನ್ನು ನೀವು ಟಿಕ್ ಹಾಕಬೇಕಾಗತ್ತೆ ಮಕ್ಕಳೇ. ಇದು ಹೇಗೆ ಬಂತಂತ ಇನ್ನೊಮ್ಮೆ ಹೇಳ್ತೇನೆ ನೋಡಿ. ನಮಗೆ ಈಗಾಗಲೇ ಘಾತಾಂಕ ನಿಯಮದಲ್ಲಿ ಈ ರೀತಿಯ ಒಂದು ನಿಯಮವನ್ನು ನೋಡಿದ್ದೀವಿ. ಇದು ಘಾತಾಂಕದ ನಮಗೆ 4ನೇ ನಿಯಮ. ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ಒಳಭಾಗದಲ್ಲಿ 2 ಸಂಖ್ಯೆ ಗುಣಿಸಲ್ಪಟ್ಟು ಘಾತಸೂಚಿ ಒಂದೇ ಇದ್ದರೆ ಆ ಘಾತಸೂಚಿಯನ್ನು ಎರಡಕ್ಕೂ ಸಮನಾಗಿ ನಾವು ಬರ್ಕೊಳ್ತೇವೆ. ಹಾಗಾಗಿ ಈ ಒಂದು ಆಧಾರದಲ್ಲಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. a + b = 15, b + c = 15 ಮತ್ತು c + a = 8 ಆದರೆ a + b + c ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಫ್ a + b = 15, b + c = 15 ಆ್ಯಂಡ್ c + a = 18, ದೆನ್ ದಿ ವ್ಯಾಲ್ಯೂ ಆಫ್ a + b + c ಈಸ್ ಹೌ ಮಚ್? ಸೊ ಫಸ್ಟ್ ಮಕ್ಕಳೇ ಇಲ್ಲಿ ಕೊಟ್ಟಿರುವಂಥ ಬೀಜೋಕ್ತಿಗಳನ್ನು ಒಂದರ ಕೆಳಗೊಂದು ಬರ್ಕೊಳ್ಳೋಣ. a + b = 15. ಈಗ ಇಲ್ಲಿ ಕೊಟ್ಟಿರೋದು ನೆಕ್ಸ್ಟು b + c = 15. ನೀವು ಇದನ್ನು ಬರ್ಕೊಳ್ಳುವಾಗ
ನೀವು ಸಜಾತಿ ಕೆಳಗೆ ಸಜಾತಿ ಬರ್ಕೊಳ್ಳಿ, ಅಂದರೆ ಲೈಕ್ ಟರ್ಮ್ ಕೆಳಗೆ ಲೈಕ್ ಟರ್ಮೇ ಬರ್ಕೊಳ್ಬೇಕಾಗತ್ತೆ. ಸೊ ಬಿ ಪ್ಲಸ್ ಸಿ ಈಕ್ವಲ್ ಟು 15. So we subtract here. So change the symbol of this expression. So plus b minus b get cancelled. The remaining term is, here a is there, minus c equal to, so ಇಲ್ಲಿ 15 both are cancelled, that is 0. ನೆಕ್ಸ್ಟು ಈ ಸಿ ಪ್ಲಸ್ ಎಯನ್ನು ಇದರ ಕೆಳಗೆ ಬರ್ಕೊಳ್ಳುವಾಗ ನೋಡಿ ಮಕ್ಕಳೇ, ಸಿ ಪ್ಲಸ್ ಎ ಇದೆ, ಹಾಗಾಗಿ ಸಿ ಹಿಂದೆ ಸಿಂಬಲ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಸಿ ಈ ಕಡೆಗೆ ಎ. ಸಿ ಪ್ಲಸ್ ಎ ಈಕ್ವಲ್ ಟು 8 ಇದೆ, ಅದನ್ನು ನಾವು ಎ ಪ್ಲಸ್ ಸಿ ಈಕ್ವಲ್ ಟು 8 ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ ಟೋಟಲ್ ಕ್ರಿಯೆ ಪ್ಲಸ್ ಅಂದರೆ ಕೂಡ್ತಾ ಇದ್ದೇವೆ, ಬಟ್ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ ಇವೆರಡು ಗೆಟ್ ಕ್ಯಾನ್ಸಲ್. ಎಗೆ ಎ ಆ್ಯಡ್ ಮಾಡಿದರೆ ಏನೂ ಇಲ್ಲ ಅಂದರೆ 1 ಇರುತ್ತೆ, 1 ಎಗೆ 1 ಎ ಆ್ಯಡ್ ಮಾಡಿದರೆ 2 ಎ ಈಕ್ವಲ್ ಟು 8 ಆಯಿತು. ನೆಕ್ಸ್ಟು ನಮಗೆ ಬೇಕಾಗಿದ್ದು ವ್ಯಾಲ್ಯೂ ಆಫ್ ಎ, ದೇರ್ ಫೋರ್ ಎ ಈಕ್ವಲ್ ಟು ಈ 2 ಈ ಕಡೆ ತೆಗೆದುಕೊಂಡು ಬಂದರೆ ಡಿವೈಡ್ ಬೈ 2 ಆಯಿತು. 2 1 2 4 8, ಎ ವ್ಯಾಲ್ಯೂ 4 ಆಯಿತು ನಮಗೆ. ಹೀಗೆ ಒಂದೊಂದಾಗಿ ಎಲ್ಲದರದ್ದು ಬೆಲೆಯನ್ನು ಕಂಡುಹಿಡಿತಾ ಹೋಗಬೇಕೀಗ. ನೆಕ್ಸ್ಟ್ ನಾನು ಎ ಪ್ಲಸ್ ಬಿ ಈಕ್ವಲ್ ಟು 15 ತೆಗೆದುಕೊಳ್ತೇನೆ. ಸೊ ಹಿಯರ್ ವಿ ಫೈಂಡ್ ದಿ ವ್ಯಾಲ್ಯೂ ಆಫ್ ಬಿ. ಸೊ ಐ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ಎ ಹಿಯರ್, ದಟ್ ಈಸ್ 4 ಪ್ಲಸ್ ಬಿ ಈಕ್ವಲ್ ಟು 15. ದೆನ್ you bring this 4 to this side, it becomes minus 4. Here b is remaining. Therefore, the value of b is 11. Same way, we have to find the value of c also. So, I take this expression c plus a equal to 8. c plus, here the what is the value of a? A is 4, which is equal to 8. Then I want the value of c. So c equal to 8. Bring this 4 to this side, it becomes minus 4. Then value of c is 8 ಅಲ್ಲಿ 4 ಹೋದರೆ 4. c ಯ ಬೆಲೆ 4. ಈಗ ನಾವು a ಪ್ಲಸ್ ಬಿ ಪ್ಲಸ್ ಸಿ ಇದರ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಎದ ಬೆಲೆ 4 ಸಬ್ಸ್ಟಿಟ್ಯೂಟ್ ಮಾಡೋಣ, ಬಿದ ಬೆಲೆ 11 ಕಂಡುಹಿಡಿದಿದ್ದೀವಿ. ನೆಕ್ಸ್ಟು ಸಿದ ಬೆಲೆ 4 ಕಂಡುಹಿಡಿದಿದ್ದೀವಿ, 4. ಸೊ ಆಫ್ಟರ್ ಆ್ಯಡಿಂಗ್ ದೀಸ್ 3 terms we get 11 plus 4 15 plus 4 19. Here the answer is 19. ಇನ್ನೊಂದು ರೀತಿಯಲ್ಲೂ ಸಹ ಈ ಲೆಕ್ಕವನ್ನು ನಾವು ಬಿಡಿಸ್ಬೋದು. ಅದು ಯಾವ ರೀತಿ ಅಂತಂದರೆ ನೋಡಿ ಮಕ್ಕಳೇ, ಇಲ್ಲಿ ನಮಗೆ ಕೊಟ್ಟಿರೋದವರು ಎ ಪ್ಲಸ್ ಬಿ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಬರ್ಕೊಳ್ಳಿ. ಅದು ನೆಕ್ಸ್ಟು ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ, ಸಿ ಪ್ಲಸ್ ಎ ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು, ಇವು ಮೂರನ್ನು ಕೂಡೋಣ ನಾವು. ಹಿಯರ್ 15 ಪ್ಲಸ್ 15 ಪ್ಲಸ್ 8. ಸೊ ಇಲ್ಲಿ ಲೈಕ್ ಟರ್ಮ್ಸನ್ನು ಆ್ಯಡ್ ಮಾಡಿದರೆ ಎ ಪ್ಲಸ್ ಎ ಬಿಕಮ್ಸ್ 2a, ಸೇಮ್ ವೇ 2b ಆ್ಯಂಡ್ ದೆನ್ 2c, ವಿಚ್ ಇಸ್ ಈಕ್ವಲ್ ಟು, ಇವಿಷ್ಟನ್ನು ನಾವು ಆ್ಯಡ್ ಮಾಡಿದರೆ ದಟ್ ಈಸ್ 38. Here we take 2 as common. Inside the bracket we write a plus b plus c, which is equal to 38. Then bring this 2 to this side. It is divided by 2. Here the term is a plus b plus c is left. So after division, 2 1s are 2, 19s are 38. Therefore, here the value of a plus b plus c is 19.